ಬಾರಿಗೆ ದೆಹಲಿಯಲ್ಲಿ ಗೆದ್ದು ಗದ್ದುಗೆ ಏರೋ ಕನಸು ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೋತ್ತರ ಸಮೀಕ್ಷೆಗಳು ತಣ್ಣೀರು ಎರಚಿವೆ. ಇನ್ನು ಸದ್ಯ ಬಿಜೆಪಿಗೆ ಡೆಲ್ಲಿ ಪಟ್ಟ ಎಂಬ ಭವಿಷ್ಯ ನುಡಿದಿವೆ. ಅಧಿಕಾರದಲ್ಲಿರೋ ಆಪ್ಗೆ ಪ್ರತಿಷ್ಠೆಯ ಕದನ ಇದಾಗಿದ್ರೆ ಕಾಂಗ್ರೆಸ್ಗೆ ಈ ಹಿಂದೆ ಪಟ್ಟ ಗಿಟ್ಟಿಸಿದಂತೆ ಮತ್ತೆ ಪುಟಿದೇಳುವ ತವಕ. ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯನ್ನ ಕಬ್ಜಾ ಮಾಡುವ ಕಾತರ. ಆದ್ರೆ ಯಾರಿಗೆ ಹಸ್ತಿನಾಪುರದ ಪಟ್ಟ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಬಿಜೆಪಿ ತೆಕ್ಕೆಗೆ ಇಂದ್ರಪ್ರಸ್ಥ ಅಂತ ಸಮೀಕ್ಷೆ ಭವಿಷ್ಯ. ಇವಿಎಂ ಮತಪೆಟ್ಟಿಗೆಯಲ್ಲಿ ಮತದಾರ ಬರೆದಿರೋ ಭವಿಷ್ಯ ಅಡಕವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಮ್ಯಾಟ್ರಿಸ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ಪಕ್ಷ ಓಟ್. ಮ್ಯಾಟ್ರಿಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 46% ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ 44% ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 8% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 2% ಮತ ಪಡೆಯಲಿದೆಯಂತೆ. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪಕ್ಷ ಓಟ್ ಶೇರ್. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 45% ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ 42% ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 9% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 4% ಮತ ಪಡೆಯಲಿದೆಯಂತೆ. 19 ಸೆಂಟರ್ನಲ್ಲಿ ಮತ ಎಣಿಕೆ ಕಾರ್ಯ. ಇವಿಎಂ ಇರಿಸಿದ್ದ ಸೆಂಟರ್ಗಳ ಸುತ್ತ 3 ಸುತ್ತಿನ ಭದ್ರತೆ ಒದಗಿಸಲಾಗಿರುವ 70 ಸ್ಟ್ರಾಂಗ್ ರೂಮ್ಗಳಲ್ಲಿ ಇರಿಸಲಾಗಿದೆ. ಈ ಪೈಕಿ 19 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟಾರೆ ದೆಹಲಿ ಸುಲ್ತಾನ ಯಾರಾಗ್ತಾರೆ ಎಂಬುದಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದ್ದು, ಈಗಾಗಲೇ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್. 3ನೇ ಬಾರಿಗೆ ದೆಹಲಿಯಲ್ಲಿ ಗೆದ್ದು ಗದ್ದುಗೆ ಏರೋ ಕನಸು ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೋತ್ತರ ಸಮೀಕ್ಷೆಗಳು ತಣ್ಣೀರು ಎರಚಿವೆ. ಇನ್ನು ಸದ್ಯ ಬಿಜೆಪಿಗೆ ಡೆಲ್ಲಿ ಪಟ್ಟ ಎಂಬ ಭವಿಷ್ಯ ನುಡಿದಿವೆ. ಅಧಿಕಾರದಲ್ಲಿರೋ ಆಪ್ಗೆ ಪ್ರತಿಷ್ಠೆಯ ಕದನ ಇದಾಗಿದ್ರೆ ಕಾಂಗ್ರೆಸ್ಗೆ ಈ ಹಿಂದೆ ಪಟ್ಟ ಗಿಟ್ಟಿಸಿದಂತೆ ಮತ್ತೆ ಪುಟಿದೇಳುವ ತವಕ. ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯನ್ನ ಕಬ್ಜಾ ಮಾಡುವ ಕಾತರ. ಆದ್ರೆ ಯಾರಿಗೆ ಹಸ್ತಿನಾಪುರದ ಪಟ್ಟ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಬಿಜೆಪಿ ತೆಕ್ಕೆಗೆ ಇಂದ್ರಪ್ರಸ್ಥ ಅಂತ ಸಮೀಕ್ಷೆ ಭವಿಷ್ಯ. ಇವಿಎಂ ಮತಪೆಟ್ಟಿಗೆಯಲ್ಲಿ ಮತದಾರ ಬರೆದಿರೋ ಭವಿಷ್ಯ ಅಡಕವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಮ್ಯಾಟ್ರಿಸ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ಪಕ್ಷ ಓಟ್ ಶೇರ್. ಮ್ಯಾಟ್ರಿಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 46% ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ 44% ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 8% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 2% ಮತ ಪಡೆಯಲಿದೆಯಂತೆ. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪಕ್ಷ ಓಟ್ ಶೇರ್. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ 45% ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ 42% ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ 9% ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು 4% ಮತ ಪಡೆಯಲಿದೆಯಂತೆ. 19 ಸೆಂಟರ್ನಲ್ಲಿ ಮತ ಎಣಿಕೆ ಕಾರ್ಯ. ಇವಿಎಂ ಇರಿಸಿದ್ದ ಸೆಂಟರ್ಗಳ ಸುತ್ತ 3 ಸುತ್ತಿನ ಭದ್ರತೆ ಒದಗಿಸಲಾಗಿರುವ 70 ಸ್ಟ್ರಾಂಗ್ ರೂಮ್ಗಳಲ್ಲಿ ಇರಿಸಲಾಗಿದೆ. ಈ ಪೈಕಿ 19 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟಾರೆ ದೆಹಲಿ ಸುಲ್ತಾನ ಯಾರಾಗ್ತಾರೆ ಎಂಬುದಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದ್ದು, ಈಗಾಗಲೇ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. 3ನೇ ಬಾರಿಗೆ ದೆಹಲಿಯಲ್ಲಿ ಗೆದ್ದು ಗದ್ದುಗೆ ಏರೋ ಕನಸು ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೋತ್ತರ ಸಮೀಕ್ಷೆಗಳು ತಣ್ಣೀರು ಎರಚಿವೆ. ಇನ್ನು ಸದ್ಯ ಬಿಜೆಪಿಗೆ ಡೆಲ್ಲಿ ಪಟ್ಟ ಎಂಬ ಭವಿಷ್ಯ ನುಡಿದಿವೆ. ಅಧಿಕಾರದಲ್ಲಿರೋ ಆಪ್ಗೆ ಪ್ರತಿಷ್ಠೆಯ ಕದನ ಇದಾಗಿದ್ರೆ ಕಾಂಗ್ರೆಸ್ಗೆ ಈ ಹಿಂದೆ ಪಟ್ಟ ಗಿಟ್ಟಿಸಿದಂತೆ ಮತ್ತೆ ಪುಟಿದೇಳುವ ತವಕ. ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯನ್ನ ಕಬ್ಜಾ ಮಾಡುವ ಕಾತರ. ಆದ್ರೆ ಯಾರಿಗೆ ಹಸ್ತಿನಾಪುರದ ಪಟ್ಟ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಬಿಜೆಪಿ ತೆಕ್ಕೆಗೆ ಇಂದ್ರಪ್ರಸ್ಥ ಅಂತ ಸಮೀಕ್ಷೆ ಭವಿಷ್ಯ. ಇವಿಎಂ
ಇವಿಎಂ ಮತಪೆಟ್ಟಿಗೆಯಲ್ಲಿ ಮತದಾರ ಬರೆದಿರೋ ಭವಿಷ್ಯ ಅಡಕವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಮ್ಯಾಟ್ರೀಸ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ಪಕ್ಷ ಓಟ್ ಶೇರ್. ಮ್ಯಾಟ್ರೀಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡಾ 46ರಷ್ಟು ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡಾ 44ರಷ್ಟು ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡಾ 8ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡಾ 2ರಷ್ಟು ಮತ ಪಡೆಯಲಿದೆಯಂತೆ. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪಕ್ಷ ಓಟ್ ಶೇರ್. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡಾ 45ರಷ್ಟು ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡಾ 42ರಷ್ಟು ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡಾ 9ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡಾ 4ರಷ್ಟು ಮತ ಪಡೆಯಲಿದೆಯಂತೆ. 19 ಸೆಂಟರ್ನಲ್ಲಿ ಮತ ಎಣಿಕೆ ಕಾರ್ಯ. ಇವಿಎಂ ಇರಿಸಿದ್ದ ಸೆಂಟರ್ಗಳ ಸುತ್ತ 3 ಸುತ್ತಿನ ಭದ್ರತೆ ಒದಗಿಸಲಾಗಿರುವ 70 ಸ್ಟ್ರಾಂಗ್ ರೂಮ್ಗಳಲ್ಲಿ ಇರಿಸಲಾಗಿದೆ. ಈ ಪೈಕಿ 19 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟಾರೆ ದೆಹಲಿ ಸುಲ್ತಾನ ಯಾರಾಗ್ತಾರೆ ಎಂಬುದಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದ್ದು, ಈಗಾಗಲೇ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. 3ನೇ ಬಾರಿಗೆ ದೆಹಲಿಯಲ್ಲಿ ಗೆದ್ದು ಗದ್ದುಗೆ ಏರೋ ಕನಸು ಅರವಿಂದ್ ಕೇಜ್ರಿವಾಲ್ಗೆ ಚುನಾವಣೋತ್ತರ ಸಮೀಕ್ಷೆಗಳು ತಣ್ಣೀರು ಎರಚಿವೆ. ಇನ್ನು ಸದ್ಯ ಬಿಜೆಪಿಗೆ ಡೆಲ್ಲಿ ಪಟ್ಟ ಎಂಬ ಭವಿಷ್ಯ ನುಡಿದಿವೆ. ಅಧಿಕಾರದಲ್ಲಿರೋ ಆಪ್ಗೆ ಪ್ರತಿಷ್ಠೆಯ ಕದನ ಇದಾಗಿದ್ರೆ, ಕಾಂಗ್ರೆಸ್ಗೆ ಈ ಹಿಂದೆ ಪಟ್ಟ ಗಿಟ್ಟಿಸಿದಂತೆ ಮತ್ತೆ ಪುಟಿದೇಳುವ ತವಕ. ಬಿಜೆಪಿಗೆ ರಾಷ್ಟ್ರ ರಾಜಧಾನಿಯನ್ನ ಕಬ್ಜಾ ಮಾಡುವ ಕಾತರ. ಆದ್ರೆ ಯಾರಿಗೆ ಹಸ್ತಿನಾಪುರದ ಪಟ್ಟ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಬಿಜೆಪಿ ತೆಕ್ಕೆಗೆ ಇಂದ್ರಪ್ರಸ್ಥ ಅಂತ ಸಮೀಕ್ಷೆ ಭವಿಷ್ಯ. ಇವಿಎಂ ಮತಪೆಟ್ಟಿಗೆಯಲ್ಲಿ ಮತದಾರ ಬರೆದಿರೋ ಭವಿಷ್ಯ ಅಡಕವಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಮ್ಯಾಟ್ರೀಸ್ ಎಲೆಕ್ಷನ್ ಎಕ್ಸಿಟ್ ಪೋಲ್ ಪಕ್ಷ ಓಟ್ ಶೇರ್. ಮ್ಯಾಟ್ರೀಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡಾ 46ರಷ್ಟು ಮತ ಪಡೆದು 35ರಿಂದ 40 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡಾ 44ರಷ್ಟು ಮತ ಪಡೆದು 32ರಿಂದ 37 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡಾ 8ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡಾ 2ರಷ್ಟು ಮತ ಪಡೆಯಲಿದೆಯಂತೆ. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪಕ್ಷ ಓಟ್ ಶೇರ್. ಪಿ ಮಾರ್ಕ್ಸ್ ಮತದಾನೋತ್ತರ ಸಮೀಕ್ಷೆ ಪ್ರಕಾರ ಬಿಜೆಪಿ ಶೇಕಡಾ 45ರಷ್ಟು ಮತ ಪಡೆದು 39ರಿಂದ 49 ಸ್ಥಾನ ಗೆಲ್ಲಲಿದೆಯಂತೆ. ಆಡಳಿತಾರೂಢ ಎಎಪಿ ಶೇಕಡಾ 42ರಷ್ಟು ಮತ ಪಡೆದು 21ರಿಂದ 31 ಸ್ಥಾನ ಗೆಲ್ಲಲಿದೆಯಂತೆ. ಕಾಂಗ್ರೆಸ್ ಶೇಕಡಾ 9ರಷ್ಟು ಮತ ಪಡೆದು 1 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆಯಂತೆ. ಇನ್ನು ಇತರೆ ಪಕ್ಷಗಳು ಶೇಕಡಾ 4ರಷ್ಟು ಮತ ಪಡೆಯಲಿದೆಯಂತೆ. 19 ಸೆಂಟರ್ನಲ್ಲಿ ಮತ ಎಣಿಕೆ ಕಾರ್ಯ. ಇವಿಎಂ ಇರಿಸಿದ್ದ ಸೆಂಟರ್ಗಳ ಸುತ್ತ 3 ಸುತ್ತಿನ ಭದ್ರತೆ ಒದಗಿಸಲಾಗಿರುವ 70 ಸ್ಟ್ರಾಂಗ್ ರೂಮ್ಗಳಲ್ಲಿ ಇರಿಸಲಾಗಿದೆ. ಈ ಪೈಕಿ 19 ಸೆಂಟರ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಟ್ಟಾರೆ ದೆಹಲಿ ಸುಲ್ತಾನ ಯಾರಾಗ್ತಾರೆ ಎಂಬುದಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳಲಿದ್ದು, ಈಗಾಗಲೇ ಬಿಜೆಪಿ ಮತ್ತು ಎಎಪಿ ಮಧ್ಯೆ ಟಾಕ್ ವಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.